ಯಾರ ಕೈಲೂ ನಿನಗೆ ಕೋಪ ಬರ್ಸೋಕ್ಕಾಗಲ್ಲ, ಇದು ಗ್ಯಾರಂಟಿ. ಬೇಕಾದ್ರೆ ಒಂಚೂರು ಅಪ್ಸೆಟ್ ಮಾಡ್ಬೋದು, ಕೋಪ ಅಂತೂ ಯಾರಿಗೂ ಬರ್ಸೋಕ್ಕಾಗಲ್ಲ. ನಿನ್ನ ಫೀಲ್ ಮಾಡೋ ಹಂಗೆ ಮಾಡೋಕ್ಕೂ ಆಗಲ್ಲ. ಎಮೋಷನ್ಸು ನಿನ್ನ ಚಾಯ್ಸ್. ಯಾವಾಗಲೂ ಯಾರಾದರೂ ಅಫೆಂಡ್ ಮಾಡಿದ್ರೆ ನಾವು ರಿಯಲೈಸ್ ಮಾಡ್ಕೋಬೇಕು, ನನಗೆ ಅಫೆಂಡ್ ಆಗಿದೆ ಅಂತ ಆ್ಯಕ್ಸೆಪ್ಟ್ ಮಾಡ್ಕೋಬೇಕು. ಆಗಲೇ ಅದರಿಂದ ಹೊರಗೆ ಬರೋಕ್ಕಾಗೋದು. ಎಲ್ಲರೂ ಹೇಳ್ತಾರೆ ನನಗೇನು ಹುಚ್ಚ, ಅವರೇನೋ ಕೆದಕಿದ್ದಕ್ಕೆ ನಾನು ಮಾತಾಡಿದ್ದು, ನಾನೇನು ಒಬ್ಬಳೆ ನನ್ನ ಪಾಡೆ ನಾನು ಸುಮ್ಮನೆ ಇದ್ದೆ ಅಂತ ಹೇಳ್ತಾರೆ. ಇಬ್ಬರು ಬೇಕು ಟ್ಯಾಂಗೋ ಡ್ಯಾನ್ಸ್ಗೆ ಅಂತ. ಯು ನೀಡ್ 2 people ಫಾರ್ ಟ್ಯಾಂಗೋ ಅಂತ. ಇಲ್ಲ, ಇಬ್ಬರಿದ್ದರೂ ಕೂಡ ಅವ್ರು ಪ್ರವೋಕ್ ಮಾಡಿದ್ರು, ಅಪ್ಸೆಟ್ ಮಾಡಿದರೂ ಕೂಡ ತಗೊಳ್ಳೋದು ಬಿಡೋದು ನಿನ್ನ ಕೈನಲ್ಲಿದೆ ಅಲ್ವಾ. ಟ್ಯಾನ್ಝೇನಿಯನ್ ಡೆವಿಲ್ ಅಂತ ಹೇಳ್ತಾಯಿದ್ರು. ಏನಂದರೆ ಅದು ಕಾಮಿಕಲ್ ಬರುತ್ತೆ, ಒಂದು ಕ್ಯಾರೆಕ್ಟ್ರು. ಅದು ಕಿರ್ಚಾಡ್ತಿರುತ್ತೆ, ಯಾವಾಗಲೂ ರಿಯಾಕ್ಟ್ ಮಾಡ್ತಾ ಇರುತ್ತೆ, ಕೂಗಾಡ್ತಿರುತ್ತೆ, ಸುತ್ತಾ ಇರುತ್ತೆ, ಸುಳಿ ಸುತ್ತದಂಗೆ ಒಂದು ಕ್ಯಾರೆಕ್ಟರ್ ಅದು. ಹೇಳ್ತಾರೆ, ನೀನು ಅಪ್ಸೆಟ್ ಆಗಿದ್ದರೆ ನೀನೇ ಕಾರಣ ಅದಕ್ಕೆ, ಆ ಥರ ಡೆವಿಲ್ ಥರ ಸುತ್ತಾ ಇದೆಯಾ ಅಂತ. ಇದೆಲ್ಲ ರೆಫರ್ ಮಾಡ್ತಾರೆ. ಒಂದೊಂದು ಸತಿ ನಾವು ಹೇಳ್ತೀವಿ ಅನ್ಸುಟ್ಟು ಬೆಕ್ ಥರ ಓಡಾಡ್ತಾ ಇದೆಯಾ ಅಂತ. ದೀಸ್ ಆರ್ ಆಲ್ ದಿ ಉದಾಹರಣೆ ಕೊಡ್ತೀವಿ, ಈ ಥರ ಯಾಕೆ ಇರಬೇಕು ಅಂತ. ನಾವು ಹಾಗೆ ಒಬ್ಬರೇ ಇದ್ರೂ ಯಾರೂ ನಮ್ಮನ್ನ ಕೆದ್ಕೋದೇ ಬೇಡ, ಅಪ್ಸೆಟ್ ಮಾಡ್ಕೊಳ್ಳೋಕ್ಕೆ. ಯಾವುದೋ ಒಂದು ಸಣ್ಣ ಯೋಚನೆ ನಮ್ಮ ಕರ್ಮದಲ್ಲಿ ಬಂದ್ಬಿಟ್ರೂ ಕೂಡ ಅಪ್ಸೆಟ್ ಆಗೋಗುತ್ತೆ. ಆವಾಗ ಯಾರು ಏನಂದ್ರೂ ಕೋಪ ಬರುತ್ತೆ. ಅದಕ್ಕೆ ಕಾರಣ ಅವರೆಲ್ಲ, ನಾವು ರೆಡಿ ಇರ್ತೀವಿ ಕೋಪ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿ. ನಮ್ಮ ಎಮೋಷನ್ಸ್ ಮೇಲೆ ನಮಗೆ ಕಂಟ್ರೋಲ್ ಇರೋದಿಲ್ಲ. ಕಠಿಣ ಇದು ಒಂದು ರೀತಿ ಜಟಿಲ. ನಾವು ಯಾರಾದರೂ ಅಫೆಂಡ್ ಮಾಡಿದ್ರೆ ತಡ್ಕೊಳ್ಳೋದು ಬಹಳ ಕಷ್ಟ. ಆದರೆ ನಾವು ಒಂದು ಸ್ವಲ್ಪ ಗಮನಿಸಿದ್ರೆ ಅದರಿಂದ ಖಂಡಿತ ಹೊರಗೆ ಬರ್ಬೋದು. ಇದೆಲ್ಲ ಆತ್ಮ ಸಂಶೋಧನೆಯಲ್ಲಿ ಸ್ಟೆಪ್ಸ್.